T20 ವಿಶ್ವಕಪ್ ಅನ್ನು ಗೆದ್ದಿದ್ದಾರೆ ಮಹಿಳಾ ಅಂದ ಮಣಿಗಳು. ಯಾಕಂದ್ರೆ ಭಾರತಕ್ಕೆ ಇದೊಂದು ಕೂಡ ಕಿರೀಟ ಬಂದಿದೆ. ಇದರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋರ ಹೋಬಳಿಯ ಕಾವ್ಯ ಎನ್ನುವಂತಹ ಯುವತಿ ಏನಿದ್ದಾಳೆ, ಆಕೆ ಕೂಡ ಭಾಗವಹಿಸಿದ್ದು. ಆಕೆ ಅತ್ಯುತ್ತಮ ಆಟಗಾರ್ತಿ ಎನ್ನುವಂತಹ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. T20 ವಿಶ್ವಕಪ್ ಅಂಧರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆದ್ದಂತಹ ಭಾರತ ತಂಡ ಏನಿದೆ, ಈಗ ಎಲ್ಲ ಕಡೆಯಿಂದ ಶುಭಾಶಯಗಳ ಮಹಾಪೂರ ಹರಿದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಚಾರವಾಗಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೋರ ಹೋಬಳಿಯ ನಾಯಕನಪಾಳ್ಯ ಗ್ರಾಮದ ರಮೇಶ್ ಎಂಬ ಕಡು ಬಡತನದ ಒಂದು ಮನೆಯಲ್ಲಿ ಜನಿಸಿದಂತಹ ಕಾವ್ಯ ಏನಿದ್ದಾರೆ, ಅವರು ಈ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿರುವಂಥದ್ದು. ಈಗ ದೇಶದೆಲ್ಲೆಡೆ ಇದರ ಬಗ್ಗೆ ಮಾತು ಆಡಿ ಬರ್ತಾ ಇದೆ. ಗೆದ್ದು ಬೀಗಿದ್ದಾರೆ ಎಂಬ ಮಹಿಳಾ ಮಣಿಗಳು. ಕೊರಟಗೆರೆ ತಾಲೂಕಿನ ಒಂದು ಅಗ್ರಹಾರ ಗ್ರಾಮದ ಪಂಚಾಯಿತಿಯಲ್ಲಿ ಸನ್ಮಾನವನ್ನು ಕೂಡ ಮಾಡಲಾಗಿದೆ. ಈ ಮಹಿಳೆಗೆ ಮಾಡಿಬಿಟ್ಟು ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ. ತಹಶೀಲ್ದಾರ್ ಮಂಜುನಾಥ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಕ್ರಿಕೆಟ್ ಆಟಗಾರ್ತಿಯ ಕಾವ್ಯ ಅವರಿಗೆ ಸನ್ಮಾನವನ್ನು ನೆರವೇರಿಸಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದಂತಹ ಆಟಗಾರ್ತಿ ಕಾವ್ಯ, ಎಲ್ಲರಲ್ಲೂ ಕೂಡ ಪ್ರತಿಭೆ ಇದ್ದೇ ಇರುತ್ತೆ. ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡಿ ಅವಕಾಶವನ್ನು ನೀಡಬೇಕು ಅಷ್ಟೇ. ಆಗಷ್ಟೇ ನಮ್ಮಂತಹ ಒಂದು ಪ್ರತಿಭೆಗಳು ಹೊರಗೆ ಬರಲು ಸಾಧ್ಯವಾಗುತ್ತದೆ. ನಮ್ಮ ನಾಡಿನ ಹೆಸರನ್ನು ಇನ್ನೂ ಕೂಡ ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ನನ್ನ ಆಸೆ ಇತ್ತು, ತುಂಬ ಇದೆ. ಇದರ ಬಗ್ಗೆ ನಾನು ಕೂಡ ಇನ್ನೂ ಶ್ರಮ ಪಡಬೇಕು. ನಾನು ಈ ತಾಲೂಕಿನವಳು ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ. ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಯುವತಿ ಹೇಳಿದ್ದಾಳೆ. ಅದು ಆಗ್ಬಿಡ್ಲಿ ನಮ್ಮ ಕ್ಯಾಪ್ಟನ್ ಬಂದ್ಬಿಟ್ಟು ಶಿರಾ ತಾಲೂಕು, ಅವರು ನಮ್ಮ ಕರ್ನಾಟಕದವರೇ. ಮೂವರಿದ್ದೀವಿ ಕರ್ನಾಟಕದಿಂದ. ಇನ್ನೊಬ್ರು ಕಾವ್ಯ ಬಿ ಅಂತ ಶಿವಮೊಗ್ಗ, ಶಿರಾದಿಂದ ಬಂದು ಕ್ಯಾಪ್ಟನ್, ನಂದು ತುಮಕೂರು ಜಿಲ್ಲೆ. ಎಲ್ಲರಿಗೂ ಏನು ಹೇಳಬೇಕು ಅಂತಂದರೆ, ಇವಾಗ ಅಂಗವಿಕಲ ಇರ್ತಾರಲ್ಲ, ಅವ್ರು ನೋಡೋದೇ ಒಂಥರ ಇರುತ್ತೆ ಸರ್ ಜನಗಳು. ಅದನ್ನ ನೋಡೋ ರೀತಿನ ಒಂಚೂರು ಚೇಂಜ್ ಮಾಡ್ಕೋಬೇಕು. ನಮಗೆ ಅವಕಾಶಗಳು ಕೊಡಬೇಕು. ಅವಕಾಶ ಕೊಟ್ಟರೆ ನಾವು ಈ ಥರ ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಹೋದರಿ ಕಾವ್ಯರವರು ಈ ಕ್ರಿಕೆಟ್ನಲ್ಲಿ ಗೆದ್ದಂಥ ನಮಗೆ ವಿಷಯ ತಿಳಿದ ತಕ್ಷಣ ನಾವು ನಮ್ಮ ತಹಸೀಲ್ದಾರ್ ಹೆಮ್ಮೆಯ ದಕ್ಷ ಅಧಿಕಾರಿ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು, ಅದೇ ರೀತಿ ನಮ್ಮ ಯುವ ಅಪೂರ್ವರವರ ಗಮನಕ್ಕೆ ತಂದು ಸಹೋದರರಿಗೆ ಈ ದಿನ ನಮ್ಮ ಪಂಚಾಯತಿ ವತಿಯಿಂದ ಹಾಗೂ ತಾಲೂಕಾಡಳಿತ ವತಿಯಿಂದ ಒಂದು ಚಿಕ್ಕ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಮನೆಗೆ ಹೋಗ್ಬಿಟ್ಟು ಕಾವ್ಯರವರು ಬಂದು ಈ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನು ಅತಿ ಹೆಚ್ಚಿನ ಅಂಧ ಕ್ರಿಕೆಟಲ್ಲಿ ಭಾಗವಹಿಸಿ ಹೆಚ್ಚಿನ ಒಂದು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಳ್ಳಬೇಕು ಅಂತ ಹಾರೈಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.